ಸೊ ಕರ್ನಾಟಕ ಲೋಕಾಯುಕ್ತ ಅನ್ನೋದು ಬೇಸಿಕಲಿ ಒಂದು ಇನ್ಸ್ಟಿಟ್ಯೂಷನ್. ಅದು ಲೋಕಾಯುಕ್ತ ಅನ್ನೋರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಸರ್ ಅವರು ಹೆಡ್ ಮಾಡ್ತಾರೆ. ಸೊ ಬೇಸಿಕಲಿ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ 2 ಡಿವಿಷನ್ಸ್ ಇರ್ತವೆ. ಒಂದು ಜುಡಿಷಿಯಲ್ ವಿಂಗ್ ಅಂತೀವಿ, ಒಂದು ಪೊಲೀಸ್ ವಿಂಗ್. ಸೊ ನೀವು ಮುಂಚೆ ACB ಅಂತ ಕೇಳಿರ್ಬೋದು. ಸೊ ಬೇಸಿಕಲಿ ACB ಈಗ ಇದಾಗಿ 2022 ಆರ್ಡರ್ ಪ್ರಕಾರ, ಹೈಕೋರ್ಟ್ ಆರ್ಡರ್ ಪ್ರಕಾರ ಮತ್ತೆ ಪೊಲೀಸ್ ವಿಂಗ್ ಮತ್ತೆ ಲೋಕಾಯುಕ್ತಕ್ಕೆ ಬಂತು. ಸೊ ಜುಡಿಷಿಯಲ್ ವಿಂಗ್ ಏನಂದ್ರೆ ಲೋಕಾಯುಕ್ತ ಸರ್ ಮತ್ತೆ ಉಪಲೋಕಾಯುಕ್ತ ಸರ್ಸ್ ಇರ್ತಾರೆ, ಸಾಹೇಬ್ರು ಇರ್ತಾರೆ, ಮತ್ತೆ ಅವ್ರ ಜೊತೆ AREs ಅಂತ ಇರ್ತಾರೆ, ಜಡ್ಜಸ್. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಮಾಲ್ ಅಡ್ಮಿನಿಸ್ಟ್ರೇಷನ್, ಅಂದ್ರೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಏನಾದ್ರೂ ಆಗ್ತಾರೆ ಆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅವರು ಡೀಲ್ ಮಾಡ್ತಾರೆ. ನಮ್ದೇನಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಮತ್ತೆ ಅಮೆಂಡೆಡ್ ಇನ್ 2018. ಸೊ ಈ ಒಂದು ಕಾನೂನು ನಾವು ಪಾಲನೆ ಮಾಡ್ತೀವಿ. ಮತ್ತೆ ಬೇರೆ ವಿಷಯಗಳಲ್ಲಿ ಲೋಕಾಯುಕ್ತ ಸಾಹೇಬ್ರ ಡೈರೆಕ್ಷನ್ ಇಂದ ನಾವು ಅವರಿಗೆ ಅಸಿಸ್ಟ್ ಮಾಡ್ತೀವಿ. ಸೊ ಇದು ಬ್ರಾಡ್ ಆಗಿ ನಮ್ಮ ಕೆಲಸ. ಸೊ ಈ ಭ್ರಷ್ಟಾಚಾರ PC ಆಕ್ಟ್, ಭ್ರಷ್ಟಾಚಾರ ಕಾಯ್ದೆ ಏನಿದೆ, ನಿರೋಧಕ ಕಾಯ್ದೆ ಏನಿದೆ, ಇದರಲ್ಲಿ ಬೇಸಿಕಲಿ 3 ಟೈಪ್ಸ್ ಆಫ್ ಕೇಸಸ್ ನಾವು ಡೀಲ್ ಮಾಡ್ತೀವಿ. ಒಂದು ನಾವು ಬ್ರೈಬ್ ಅಂತೀವಿ, ಸೆಕ್ಷನ್ 7 ಅಂತೀವಿ, ಬ್ರೈಬ್. ಸೊ ಅದು ಬೇಸಿಕಲಿ ಟ್ರ್ಯಾಪ್ ಅಂತ ನೀವು ಕೇಳ್ತಾರೆ. ಸೊ ಬೇಸಿಕಲಿ ರೆಡ್ ಹ್ಯಾಂಡೆಡ್ ಆಗಿ ಯಾರಾದ್ರೂ ದುಡ್ಡು ಕೇಳ್ತಾ ಇದ್ರೆ ಯಾರ ಕಡೆಯಿಂದ, ಸೊ ನಾವು ಅದು ಟ್ರ್ಯಾಪ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅದೊಂದು ಟೈಪ್ ಸೆಕ್ಷನ್ 7 ಅಂತೀವಿ. ನೆಕ್ಸ್ಟ್ ನಾವು 13(1)A ಅಂತೀವಿ. 13(1)A ಅಂದ್ರೆ ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಅಂತ. ಸೊ ಸ್ಕ್ಯಾಮ್ಸ್ ಅಂತೀವಿ ಹೇಳ್ತಾರಲ್ಲ, ಅದು ಜನರಲ್ ಟರ್ಮ್ಸ್ ಅಲ್ಲಿ ನಾವು ಸ್ಕ್ಯಾಮ್ಸ್ ಅಂತ ಹೇಳಿ ಕ್ರಿಮಿನಲ್ ಮಿಸ್ಕಾಂಡಕ್ಟ್. 13(1)B ಅಂದ್ರೆ ಏನಂದ್ರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್, ಅಕ್ರಮ ಆಸ್ತಿಗಳು. ಸೊ ಈ 3 ಟೈಪ್ಸ್ ಆಫ್ ಏನಂತಾರೆ ವೈಲೇಷನ್ಸ್ ನಾವು ಈ ಆಕ್ಟ್ ಒಳಗಡೆ, ಕಾಯ್ದೆ ಒಳಗಡೆ ಮಾಡ್ತೀವಿ.